ಶಹಾಪುರ ತಾಲೂಕಿನ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಹಾಗೂ ಇನ್ನುಳಿದ ವಿವಿಧ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಒತ್ತಾಯಿಸಿದರು. ಶಹಾಪುರ ತಾಲೂಕು ಘಟಕ ವತಿಯಿಂದ ಬೃಹತ್ ಮಟ್ಟದಲ್ಲಿ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಅನೇಕ ರೈತರೊಂದಿಗೆ ಪಾದಯಾತ್ರೆ ಹಾಗೂ ಬೈಕ್ ಮೂಲಕ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಹಾಪುರ ತಾಲೂಕು ಅಧ್ಯಕ್ಷರಾದ ಶ್ರೀ ಧರ್ಮಣ್ಣ ತಹಶೀಲ್ದಾರ್ ಅವರು ಮಾತನಾಡಿ, ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಏನೂ ಸಿಗದ ಸರ್ಕಾರದಿಂದ ಪರಿಹಾರ ಇಷ್ಟೊಂದು ವಿಳಂಬವಾದರೆ ರೈತರ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪುತ್ತದೆ ಎಂದು ಅಧಿಕಾರಿಗಳು ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ, ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಎಂದು ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ, ಉಳಿದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು, ಇಲ್ಲದಿದ್ದರೆ ಜಿಲ್ಲಾದ್ಯಂತ ಸಾಲ ಬಾಧೆಯಿಂದ ಏನಾದರೂ ರೈತರು ಸಾವನ್ನಪ್ಪಿದ್ರೆ ನೇರ ಹೊಣೆಗಾರಿಕೆ ಅಧಿಕಾರಿಗಳೇ ಆಗುತ್ತಾರೆ. ಏಕೆಂದ್ರೆ ಸೂಕ್ತ ಬೆಂಬಲ ಬೆಲೆ ಇಲ್ಲ, ಅತಿವೃಷ್ಟಿಯಿಂದ ಬೆಳೆ ಕಳೆಕೊಂಡವರಿಗೆ ಪರಿಹಾರ ಇಲ್ಲ ಎಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ಇದನ್ನು ಸರಿಪಡಿಸಿಕೊಂಡು ನಮಗೆ ನ್ಯಾಯ ಕೊಡಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಮಾತನಾಡಿದರು. ಇದೇ ವೇಳೆ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಶ್ರೀ ಮಲ್ಲನಗೌಡ ಹಗರಟಗಿ ಮಾತನಾಡಿ, ಅತಿವೃಷ್ಟಿಯಿಂದ ಉಂಟಾದ ಬೆಳೆಗಳ ನಷ್ಟ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವ ಸರ್ಕಾರ ರೈತರ ಧೋರಣೆ ಅನುಸರಿಸುತ್ತಿದೆ. ಅದೇ ರೀತಿ ಇನ್ನುಳಿದ ವಿವಿಧ ಬೆಳೆಗಳಿಗೆ ಸೂಕ್ತ ಬೆಂಬಲಗಳು ಬೆಲೆಯನ್ನ ಹೆಚ್ಚಿಸಬೇಕು ಅಂದಾಗ ಮಾತ್ರ ರೈತ ತನ್ನ ಬದುಕು ಹಸನಾಗಲು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತದೆ. ನೊಂದ ರೈತರಿಗೆ ಮೈಕ್ರೋ ಫೈನಾನ್ಸ್ ಹಾಗೂ ಇನ್ನಿತರ ಬ್ಯಾಂಕ್‌ಗಳು ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಕೂಡಲೇ ಅವರಿಗೆ ನಿರ್ದೇಶನ ನೀಡಿ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ಒತ್ತಾಯಿಸಿದರು. ಇದೇ ವೇಳೆ ಶಹಾಪುರ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯಲ್ಲಿ ಸಹ ತಿಳಿಸಲಾಗಿದೆ. ಶಹಾಪುರ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಈ ಸಾಲಿನಲ್ಲಿ ಅತಿ ಮಳೆ ಬಂದು ರೈತರು ಬೆಳೆದ ಎಲ್ಲಾ ತರಹದ ಬೆಳೆಗಳು ನಷ್ಟವಾಗಿತ್ತು ಮತ್ತು ಅಲ್ಲಲ್ಲಿ ಕೆಲ ರೈತರು ಬೆಳೆದ ತೊಗರಿ, ಹತ್ತಿ, ಜೋಳ, ಸಜ್ಜೆ, ಭತ್ತ ಇತ್ಯಾದಿ ಬೆಳೆಗಳು ಬೆಳೆದಿದ್ದರೂ ಕೂಡ ಅವರಿಗೆ ನಿಗದಿತ ಬೆಂಬಲ ಬೆಲೆ ಇಲ್ಲ, ನಷ್ಟ ಅನುಭವಿಸ್ತಾ ಇದ್ದು. ಆದ ಕಾರಣ ಈ ಸಾಲಿನಲ್ಲಿ ಅಂದ್ರೆ ಹಿಂಗಾರು ಮುಂಗಾರುವಿನಲ್ಲಿ ಬೆಳೆದ ರೈತರ ಬೆಳೆಗಳಿಗೆ ಅಂದರೆ ಪ್ರತಿ ಕ್ವಿಂಟಾಲ್ಗೆ ತೊಗರಿ ಬೇಳೆಗೆ ರು 13,000, ಜೋಳಕ್ಕೆ 5,000, ಭತ್ತಕ್ಕೆ 3,000, ಸಜ್ಜಿಗೆ 3,000, ಮೆಕ್ಕೆಜೋಳಕ್ಕೆ 3,000, ಸೂರ್ಯಪಾನಕ್ಕೆ 10,000ಗಳಂತೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಖರೀದಿಸಬೇಕು ಮತ್ತು ಇದೇ ಸಾಲಿನಲ್ಲಿ ಅತೀವ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಹಾಳಾಗಿ ಇದರಿಂದ ರೈತರಿಗೆ ತುಂಬಾ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಅವರಿಗೂ ಕೂಡ ಬೆಳೆ ನಷ್ಟದ ಪರಿಹಾರದ ಧನವನ್ನ ಅತಿ ಜರೂರಾಗಿ ಮಂಜೂರು ಮಾಡಬೇಕು. ಇದರ ಜೊತೆಗೆ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗಲು ದುರಸ್ತಿ ರಸ್ತೆ ಇಲ್ಲದೆ ಪರದಾಡುವಂತಾಗಿದ್ದು, ನಮ್ಮ ಹೊಲ ಮತ್ತು ದಾರಿ ಎಂಬಂತೆ ಅವರಿಗೆ ಸೂಕ್ತ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಕೆನಾಲಿಗೆ ನೀರನ್ನು ಈ ಸಾಲಿನಲ್ಲಿ 2006ರ ಏಪ್ರಿಲ್, ಈ ಸಾಲಿನಲ್ಲಿ 2026ರ ಏಪ್ರಿಲ್ 20ರವರೆಗೆ ನೀರು ಹರಿಸಬೇಕೆಂದು ಈ ಮೂಲಕ ಮನವಿ ಮಾಡಿದರು. ಇದೇ ವೇಳೆ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ ಗೌಡ, ರಾಜ್ಯ ಸಂಘಟನೆ ಕಾರ್ಯದರ್ಶಿಗಳಾದ ಗುರುನಾಥ ರೆಡ್ಡಿ, ಯಾದಗಿರಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ವಾಯ್ಕೊಲ್ಕಾರ್, ಶಿವಶಂಕರಪ್ಪ ಸಾಹು, ರೈತ ಮುಖಂಡರಾದ ಮಲ್ಲಣ್ಣ ಹಯ್ಯಾಣ, ಬಸವರಾಜ್ ಗಾಂಜಿ, ಶಿವಶಂಕರ್ ಕಟ್ಟಿಮಣಿ, ಮಲ್ಲಿಕಾರ್ಜುನ್ ಕಟ್ಟಿಮಣಿ ಮತ್ತಿತರರು ಉಪಸ್ಥಿತರಿದ್ದರು.